ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಆತ್ಮ ಜಾಗೃತಿಯ ಸಮಯ. ಈಗ ನಡೆಯುತ್ತಿರುವ ಸಮಯ ಆತ್ಮ ಜಾಗೃತಿಯ ಸಮಯ ಎಂಬುದರ ಬಗ್ಗೆ ಅನಂತ್ ಭಾಯಿಯವರ ವಿಚಾರ ತಿಳಿಯೋಣ. ಈಗ ನಡೆಯುತ್ತಿರುವ ಸಮಯವನ್ನು ನೋಡುತ್ತಿದ್ದರೆ ಮೊಟ್ಟ ಮೊದಲಿಗೆ ನಮ್ಮ ಮೈಂಡ್ನಲ್ಲಿ ಒಂದು ಪ್ರಶ್ನೆ ಬರುತ್ತದೆ. ಇದು ನಮ್ಮ ಆತ್ಮ ಜಾಗೃತಿಯ ಸಮಯವೇ ಎಂದು ಅನಿಸುವುದು ಸತ್ಯ. ನಾವು ಇದರ ಬಗ್ಗೆ ಬಹಳ ಆಳವಾಗಿ ಯೋಚಿಸಬೇಕಿದೆ. ಈ ಸಮಯ ನಮಗೆ ಏನನ್ನೋ ಹೇಳಲು ಹೊರಟಿದೆ. ನಮ್ಮ ಅಸ್ತಿತ್ವವನ್ನು ನಾವು ಹುಡುಕಬೇಕಿದೆ. ನಾವು ಈ ಸಮಯವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೇವೆಯೇ? ಸಮಯ ನಮಗೆ ಏನನ್ನು ತಿಳಿಸಲು ಅಥವಾ ಅರ್ಥೈಸಲು ಹೊರಟಿದೆ? ನಾವು ಈ ಸಮಯವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೇವೆಯೇ? ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುತ್ತಿದ್ದೇವೆಯೇ? ಹೌದು ಎಂದಾದರೆ ಬ್ರಹ್ಮಜ್ಞಾನವನ್ನು ಜಾಗೃತ ಮಾಡಿಕೊಳ್ಳಿ, ಆತ್ಮಜ್ಞಾನವನ್ನು ಜಾಗೃತ ಮಾಡಿಕೊಳ್ಳಿ, ನಿಮ್ಮ ಅಸ್ತಿತ್ವವನ್ನು ಹುಡುಕಿಕೊಳ್ಳಿ. ಏಕೆ ಮನುಷ್ಯ ಅನಂತ ಸಮಯದಿಂದ ಜೀವನ ಮೃತ್ಯುಗಳ ಚಕ್ರಕ್ಕೆ ಪದೇ ಪದೇ ಬರುತ್ತಲೇ ಇದ್ದಾನೆ? ಅನಂತ ಜನ್ಮಗಳು ಆಗಿ ಹೋದವು, ಲೆಕ್ಕವಿಲ್ಲದಷ್ಟು ಜನ್ಮಗಳು, ಅನಂತ ಜನ್ಮ, ಅನಂತ ಬಂಧು ಮಿತ್ರ ಸಂಬಂಧಗಳು, ಅನಂತ ತಂದೆ ತಾಯಿ, ಅನಂತಗಳು ಆಗುತ್ತಾ ಬಂದರೂ ಕೂಡ ಏಕೆ ನಮಗೆ ಆತ್ಮ ಜಾಗೃತಿ ಆಗಲಿಲ್ಲ? ಏಕೆ ಮೃತ್ಯುಲೋಕದಲ್ಲಿ ಸಮಯ ಪರಿವರ್ತನೆ ನಿರಂತರವಾಗಿ ಆಗುತ್ತಲೇ ಇರುತ್ತದೆ? ಅಂದರೆ ಸತ್ಯಯುಗ, ತ್ರೇತ, ದ್ವಾಪರ, ಕಲಿಯುಗ, ಹೀಗೆ ಅನೇಕ ಯುಗಗಳ ನಂತರ ಅನೇಕ ಚತುರ್ಯುಗಗಳು, ಅದರ ನಂತರ ಅರ್ಧ ಪ್ರಳಯ, ಕಲ್ಪಪ್ರಳಯ, ಮಹಾಪ್ರಳಯ, ಅನಂತ ಕೋಟಿ ಬ್ರಹ್ಮಾಂಡಗಳ ಮಹಾಕಾಲ ಪ್ರಳಯ. ಯಾಕೆ ಈ ಪ್ರಳಯಗಳು ಭೂಮಿಯ ಮೇಲೆ ನಡೆಯುತ್ತಲೇ ಇರುತ್ತವೆ? ಈ ಪ್ರಶ್ನೆಗಳ ಉತ್ತರವನ್ನು ಹುಡುಕಿ ನಿಮ್ಮ ಅಸ್ತಿತ್ವವನ್ನು ತಿಳಿದುಕೊಳ್ಳಿ. ನಾನು ಯಾರು, ಎಲ್ಲಿಂದ ಬಂದೆ ಮತ್ತು ನನ್ನ ಗುರಿ ಏನು? ಮತ್ತು ಈ ಮೃತ್ಯುಲೋಕ ತೊರೆದ ಮೇಲೆ ನನ್ನ ಆತ್ಮ ಯಾವ ಲೋಕಕ್ಕೆ ಹೋಗುತ್ತದೆ? ನನ್ನ ಇಷ್ಟ ದೈವ ಯಾರು? ನನ್ನ ಆತ್ಮನ ಸೃಷ್ಟಿಕರ್ತ ಯಾರು? ಈ ಸಮಯ ಪರಂ ಜಾಗೃತಿಯ ಸಮಯ. ಇಂತಹ ಕಷ್ಟದ ಸಮಯದಲ್ಲಿ ನಮಗೆ ಇಂತಹ ಪ್ರಶ್ನೆಗಳು ಮನಸ್ಸಿನಲ್ಲಿ ಬರುತ್ತಲೇ ಇರುತ್ತವೆ. ನಾನು ಯಾರು, ಎಲ್ಲಿಂದ ಬಂದೆ, ನನ್ನ ಆತ್ಮಕ್ಕೆ ಯಾವುದರಿಂದ ನಿಜವಾದ ಸುಖ ಶಾಂತಿ ಸಿಗಲು ಸಾಧ್ಯ? ಈ ಜೀವನದಲ್ಲಿ ಸುಖವೆನ್ನುವುದು ಕ್ಷಣಿಕ. ಆದರೂ ನಾವು ದುಃಖದಿಂದ ನಿವೃತ್ತಿಯನ್ನು ಬಯಸುತ್ತೇವೆ. ನಮಗೆ ಏಕೆ ದುಃಖ, ಕಾಮನೆ, ದ್ವೇಷ, ಅಹಂಕಾರ ಇವೆಲ್ಲದರಿಂದ ದೂರವಾಗಲಿಕ್ಕೆ ಆಗಲೇ ಇಲ್ಲ? ಇದರ ಕಾರಣವೇನು? ಅನಂತ ಜನ್ಮಗಳನ್ನು ಕಳೆದುಕೊಂಡರೂ ಕೂಡ ನಾವು ಪದೇ ಪದೇ ಈ ಜಾಲದಲ್ಲಿ ಏಕೆ ಬರುತ್ತಿದ್ದೇವೆ? ಒಂದು ವೇಳೆ ಇಂತಹ ಕಾಮನೆಗಳಲ್ಲಿ ಇಷ್ಟು ಸುಖ ಅನ್ನೋದು ಇದೆ ಎಂದಾದರೆ ಮೂಲ ಪರಮಾತ್ಮನ ಮೂಲ ನಿಜವಾದ ಆನಂದ, ನಿಜವಾದ ಆ ಮೂಲ ಶಾಂತಿಯಲ್ಲಿ ಎಷ್ಟು ಆನಂದವಿರಬೇಕು? ಒಂದು ಸಲ ಯೋಚಿಸಿ ನೋಡಿ. ಎಷ್ಟು ಪರಂ ಶಾಂತಿ ಇರಬೇಕು? ನಾವು ಈ ಸಮಯವನ್ನು ಅರ್ಥ ಮಾಡಿಕೊಳ್ಳೋಣ. ಈ ಸಮಯ ವ್ಯರ್ಥ ಮಾಡಿಕೊಳ್ಳುವುದಕ್ಕೆ ಅಲ್ಲ. ಅನಂತ ಕೋಟಿ ಬ್ರಹ್ಮಾಂಡದ ಜ್ಞಾನ ಪ್ರಾಪ್ತಿಯ ಸಮಯ ಇದಾಗಿದೆ. 33 ಕೋಟಿ ದೇವತೆಗಳು, ಯಕ್ಷ, ಕಿನ್ನರ, ದೇವತೆ ಎಲ್ಲ ಆತ್ಮಗಳು ಇಂದು ಈ ಭೂಮಿಯ ಮೇಲೆ ಮನುಷ್ಯರಾಗಿ ಜನ್ಮ ತಾಳಿದ್ದಾರೆ. ನಿಮ್ಮನ್ನು ನೀವು ಹುಡುಕಿ. ಇವರಲ್ಲಿ ನೀವು ಯಾರು? ನೀವು ಏಕೆ ಈ ಭೂಮಿಗೆ ಬಂದಿದ್ದೀರಿ? ಮತ್ತು ನಿಮ್ಮ ಕರ್ತವ್ಯ ಏನು? ನಿಮ್ಮ ಗುರಿ ಏನು? ನಾವು ಈ 84 ಲಕ್ಷ ಜೀವಕೋಟಿಗಳಲ್ಲಿ ಒಂದೊಂದಾಗಿ ಜನ್ಮ ತಳೆಯುತ್ತಾ ಇಲ್ಲಿ ಕಾಲ ಕಳೆಯಲು ಬಂದಿಲ್ಲ. ಅನಂತ ಸಮಯದಿಂದ ನಾವು ಈ ಭೂಮಿಗೆ ಬರುತ್ತಿದ್ದೇವೆ, ಹೋಗುತ್ತಿದ್ದೇವೆ. ಈ ಪ್ರಯಾಣ ನಡೆಯುತ್ತಲೇ ಇದೆ. ಹಾಗಾದರೆ ಇದು ಹೀಗೆ ನಡೆಯುತ್ತಲೇ ಇರುತ್ತದಾ? ಬ್ರಹ್ಮಜ್ಞಾನ ನಮಗೆ ಸಿಗುವುದು ಯಾವಾಗ? ಈ ಪ್ರಶ್ನೆಗಳಿಗೆ ಉತ್ತರ ಆದಷ್ಟು ಬೇಗ ಹುಡುಕಬೇಕಿದೆ. ಈ ಜನ್ಮದಲ್ಲಿ ನಾವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕದಿದ್ದರೆ ಇನ್ನು ಮುಂದೆ ಈ ಭೂಮಿಯ ಮೇಲೆ ಮತ್ತೆ ಜನ್ಮ ತಾಳಲಿಕ್ಕೆ ಸಮಯ ಇಲ್ಲವೇ ಇಲ್ಲ. ಇದೇ ಅಂತಿಮ ಸಮಯ. ಸಮಯ ಬಹಳ ಬೇಗ ಓಡುತ್ತಿದೆ.
ಪರಿವರ್ತನೆ ಬಹಳ ಬೇಗ ಆಗುತ್ತಿದೆ. ಈ ಸಮಯದಲ್ಲಿ ನಾವು ಆತ್ಮ ಜಾಗೃತಿಯ ಕಡೆ ನಡೆದರೆ ಬಹಳ ಬೇಗ ಜಾಗೃತಿಯಾಗಬಹುದು. ಬಹಳ ಕಡಿಮೆ ಸಮಯದಲ್ಲಿ ಜಾಗೃತಿಯಾಗುವುದು. ಒಂದು ವೇಳೆ ನೀವು ಇದೆಲ್ಲ ಸುಳ್ಳು, ಅರ್ಥವಿಲ್ಲದ ವಿಚಾರಗಳು ಅಂತ ಸಂಶಯ ಪಡುತ್ತಾ ನಿಮ್ಮ ಬುದ್ಧಿಯನ್ನು ನಾಶ ಮಾಡಿಕೊಳ್ಳುತ್ತಿದ್ದರೆ ತಿಳಿದುಕೊಳ್ಳಿ, ಮತ್ತೆ ಈ ಸಮಯ ಮರಳಿ ಬರುವುದಿಲ್ಲ. ಇಲ್ಲಿಯವರೆಗೆ ಆಗಿದ್ದು ಹೋಗಿದ್ದು ಎಲ್ಲ ಹೋಯಿತು. ಆದರೆ ಈ ಸಲ ಪ್ರಕೃತಿ ಸಾರಿ ಸಾರಿ ಹೇಳುತ್ತಿದೆ, ಏಳಿ, ಎದ್ದೇಳಿ, ಜಾಗೃತರಾಗಿ, ಸಮಯವನ್ನು ಮತ್ತು ನನ್ನನ್ನು ತಿಳಿದುಕೊಳ್ಳಿ ಎಂದು ಪ್ರಕೃತಿ ಎಚ್ಚರಿಸುತ್ತಿದೆ. ಈಗ ನಡೆಯುತ್ತಿರುವ ಸಮಯ ಮಹಾಪರಿವರ್ತನೆಯ ಸಮಯ. ಅನಂತ ಬ್ರಹ್ಮಾಂಡದ ರಹಸ್ಯವನ್ನು ತಿಳಿಯಿರಿ. ಸಮಯದ ಸೂಕ್ಷ್ಮ ರೂಪವನ್ನು ಅರ್ಥ ಮಾಡಿಕೊಳ್ಳಿ. ಒಮ್ಮೆ ಯಕ್ಷನು ಯುಧಿಷ್ಠಿರನಿಗೆ ಕೇಳಿದ, ಭೂಮಿಯ ಮೇಲಿನ ಒಂದು ಇಂತಹ ದೊಡ್ಡ ರಹಸ್ಯವನ್ನು ಹೇಳು ಯುಧಿಷ್ಠಿರ. ಮನುಷ್ಯ ನೋಡುತ್ತಿದ್ದರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲದ ಮತ್ತು ಕಣ್ಣಿಗೆ ಕಂಡರೂ ಅನುಭೂತಿಗೆ ಬಾರದ ಒಂದು ಅಸಮಂಜಸ ರಹಸ್ಯವನ್ನು ಹೇಳು ಎಂದು ಯಕ್ಷನು ಯುಧಿಷ್ಠಿರನಿಗೆ ಕೇಳಿದ. ಆಗ ಯುಧಿಷ್ಠಿರನು ಹೇಳಿದ, ಸಾವು ಎನ್ನುವುದು ಕಣ್ಣಿಗೆ ಕಂಡರೂ ಕೂಡ ಅದು ಕಾಣದ ರಹಸ್ಯವಾಗಿದೆ. ಹೌದು, ಸಾವು ಎನ್ನುವುದು ಒಂದು ರಹಸ್ಯ. ಸಾವು ಎಲ್ಲರಿಗೂ ಬಂದೇ ಬರುತ್ತದೆ. ಆದರೆ ಯಾವಾಗ, ಹೇಗೆ, ಯಾರಿಗೂ ಗೊತ್ತಿಲ್ಲ. ಈ ಭೂಮಿಯ ಮೇಲೆ ಅದೆಷ್ಟು ಸಲ ಜನ್ಮ ಪಡೆದುಕೊಂಡೆವು, ಅದೆಷ್ಟು ಮೃತ್ಯುಗಳು ಆದವು. ಆದರೂ ಆತ್ಮ ಜಾಗೃತಿ ಅನ್ನೋದು ಆಗಲೇ ಇಲ್ಲ. ಯುಧಿಷ್ಠಿರನ 4 ಸಹೋದರರು ಎಷ್ಟೇ ಪವರ್ಫುಲ್ ಆಗಿದ್ದರೂ ಕೂಡ ಯಕ್ಷನ ಪ್ರಶ್ನೆಗಳ ಸುಳಿಯಲ್ಲಿ ಅವರು ಸಿಲುಕಿಕೊಂಡರು. ಕಾರಣ ಅವರಿಗೆ ಆತ್ಮಜ್ಞಾನ ಅನ್ನುವುದು ಇರಲಿಲ್ಲ. ಅವರಿಗೆ ಯಕ್ಷ ಯಾರು ಎಂಬುದು ಕೂಡ ತಿಳಿದಿರಲಿಲ್ಲ. ಒಟ್ಟಿನಲ್ಲಿ ನಾವು ಹೇಳುವುದು ಇಷ್ಟೇ, ನಮಗೆ ಬಾಪೂಜಿಯವರು ನೀಡಿದಂತಹ ಬೇಹದ್ನ ಜ್ಞಾನವಿದೆ. ನಾವು ಬೇಹದ್ನ ಪರಂ ಜಾಗೃತ ಆತ್ಮರಾಗಿದ್ದೇವೆ ಮತ್ತು ಇಂದು ಆತ್ಮ ಜಾಗೃತಿಯ ಸಮಯ ನಡೆಯುತ್ತಿದೆ. ನಾವು ನಮ್ಮ ಪರಂ ಗುರಿಯ ಕಡೆಗೆ ಮುನ್ನಡೆಯುವ ಸಮಯ ಇದಾಗಿದೆ. ನಮ್ಮ ಆತ್ಮವನ್ನು ಅರಿಯುವ ಸಮಯ ಇದಾಗಿದೆ. ನಾವು ಮೇಲಿನ ಲೋಕಕ್ಕೆ ಹೋಗಲು ಪುರುಷಾರ್ಥ ಮಾಡಬೇಕಾಗಿದೆ. ಅನಂತ ಕೋಟಿ ಬ್ರಹ್ಮಾಂಡಗಳಿವೆ, ಅನಂತ ಭೂಮಿಗಳಿವೆ, ಅನಂತ ಲೋಕಗಳಿವೆ. ಭೂಲೋಕದಿಂದ ಬ್ರಹ್ಮಪುರಿಯವರೆಗೆ ಎಲ್ಲೆಡೆಯೂ ಜೀವನವಿದೆ. ನಾವು ಇಂದು ಏನು ಈ ಭೂಮಿಯ ಮೇಲೆ ಮನುಷ್ಯ ಆತ್ಮರನ್ನು ನೋಡುತ್ತಿದ್ದೇವೋ ಇದಕ್ಕಿಂತ ಟ್ರಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಗಟ್ಟಲೆ ಆತ್ಮಗಳು ಎಲ್ಲೆಡೆಯೂ ತುಂಬಿ ಹೋಗಿದ್ದಾರೆ. ಎಲ್ಲ ಲೋಕದಲ್ಲಿರುವ ಆತ್ಮರು ಪುರುಷಾರ್ಥವನ್ನು ಕೈಗೊಂಡಿದ್ದಾರೆ. ಜ್ಞಾನ ಧ್ಯಾನದಿಂದ ಮೇಲೆ ಮೇಲೆ ಹೋಗಲು ಪ್ರಯತ್ನಿಸುತ್ತಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ದಿವ್ಯ ಸ್ವರೂಪವನ್ನು, ಅಂದರೆ ತಮ್ಮ ಮೂಲ ನಿರಾಕಾರಿ ಸ್ವರೂಪವನ್ನು ಪಡೆದುಕೊಳ್ಳಲು ಇಚ್ಛಿಸುತ್ತಿದ್ದಾರೆ. ಹೇಗೆ ಈ ಭೂಮಿಯ ಮೇಲಿನ ಮನುಷ್ಯರು ಭೌತಿಕ ಡಿಗ್ರಿಗಳನ್ನು ಪಡೆದು ಆಸ್ತಿ, ಅಂತಸ್ತು, ಹಣ ಸಂಪಾದನೆ ಮಾಡಿ ಸುಖವಾಗಿರಲು ಬಯಸುತ್ತಾನೋ, ಹಾಗೆಯೇ ಸೂಕ್ಷ್ಮ ಜಗತ್ತು, ಕಾರಣ ಜಗತ್ತು ಮತ್ತು ಮಹಾಕಾರಣ ಜಗತ್ತು, ಪ್ರತಿ ಲೋಕದಲ್ಲೂ ಪ್ರತಿ ಸಮಯ ಪ್ರತಿ ಸ್ಥಳದಲ್ಲಿ ಆತ್ಮರು ಪುರುಷಾರ್ಥ ಮಾಡುತ್ತಿದ್ದಾರೆ. ಈಗ ಭೂಮಿಯ ಮೇಲೆ ಜೀವಿಸುತ್ತಿರುವ ಮನುಷ್ಯ ಏನು ಪುರುಷಾರ್ಥ ಮಾಡಬೇಕು, ಹೇಗೆ ಮಾಡಬೇಕು, ನಾವು ಹೇಗೆ ಆತ್ಮ ಜಾಗೃತಿ ಮಾಡಿಕೊಳ್ಳಬೇಕು ಮತ್ತು ಜ್ಞಾನ ಮಾರ್ಗದಲ್ಲಿ ಹೇಗೆ ಮುಂದುವರಿಯಬೇಕು ಎಂಬುದನ್ನು ಅವನು ತಿಳಿದುಕೊಳ್ಳಲೇಬೇಕಿದೆ. ಈ ಎಲ್ಲ ಜ್ಞಾನವನ್ನು ದಶರಥ ಭಾಯಿ ಪಟೇಲ್ರವರು, ಅಂದರೆ ನಮ್ಮ ಬಾಪೂಜಿಯವರು, ಈ ಎಲ್ಲ ಜ್ಞಾನವನ್ನು ನಮಗೆ ನೀಡಿದ್ದಾರೆ. ಇದನ್ನು ತಿಳಿದುಕೊಳ್ಳಲು 2.5 ಲಕ್ಷ ಜನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಆತ್ಮ ಜಾಗೃತಿಯನ್ನು ಪಡೆದುಕೊಳ್ಳಲು ಇಚ್ಛಿಸುವ ಆತ್ಮರು ನಮ್ಮೊಂದಿಗೆ ಸೇರಿಕೊಳ್ಳಿ. ನಿಮ್ಮೆಲ್ಲರಿಗೂ ನಮ್ಮ ಬೇಹದ್ನ ಜ್ಞಾನ ಮಾರ್ಗಕ್ಕೆ ಸ್ವಾಗತವಿದೆ. ಲೈವ್ ಮೆಡಿಟೇಷನ್ ಪ್ರತಿದಿನ ರಾತ್ರಿ 10 ರಿಂದ 11ಕ್ಕೆ ನಮ್ಮ ಚಾನಲ್ಗೆ ಬನ್ನಿ. ಆತ್ಮ ಜಾಗೃತಿ ಮಾಡಿಕೊಳ್ಳಿ. ಕಳೆದ ವರ್ಷದ ಲಾಕ್ಡೌನ್ನಿಂದ ಈ ಲೈವ್ ಮೆಡಿಟೇಷನ್ ಆರಂಭವಾಗಿದೆ.
ಈವರೆಗೆ 380ಕ್ಕಿಂತ ಹೆಚ್ಚು ಎಪಿಸೋಡ್ಗಳು ಆಗಿವೆ. ಯಾವ ಆತ್ಮಗಳಿಗೆ ತಾನು ಸಾಮಾನ್ಯ ಆತ್ಮ ಅಲ್ಲ, ನಾನೊಂದು ವಿಶೇಷ ಆತ್ಮ, 84 ಲಕ್ಷ ಜನ್ಮಗಳಲ್ಲಿ ಹುಟ್ಟಿ ಸಾಯಲಿಕ್ಕೆ ಈ ಭೂಮಿಗೆ ನಾನು ಬಂದಿಲ್ಲ, ನನ್ನ ಆತ್ಮದ ಗುರಿ ಬೇರೆಯೇ ಆಗಿದೆ, ನಾನೊಂದು ಜಾಗೃತ ಆತ್ಮ, ಪರಂ ಪದವಿಯನ್ನು ಪಡೆಯಬೇಕಿದೆ ಅಂತ ಯಾರಿಗೆಲ್ಲ ಅನಿಸುತ್ತದೋ ಅಂತಹ ಎಲ್ಲ ಆತ್ಮರನ್ನು ನಾವು ಸ್ವಾಗತಿಸುತ್ತೇವೆ. ಯಾರೆಲ್ಲ ಸನಾತನ ಶಾಸ್ತ್ರಗಳಲ್ಲಿ, ವೇದ ಉಪನಿಷತ್ಗಳಲ್ಲಿ ವಿಶ್ವಾಸವನ್ನು ಇಡುತ್ತಾರೋ, ಯಾರು ದೇವರಲ್ಲಿ ನಂಬಿಕೆಯನ್ನು ಇಟ್ಟಿದ್ದಾರೋ, ಯಾರು ಸತ್ಯಕ್ಕಾಗಿ ಹುಡುಕಾಟ ನಡೆಸಿದ್ದಾರೋ ಅಂತಹ ಎಲ್ಲ ಬೇಹದ್ನ ಆತ್ಮಗಳಿಗೆ ನಮ್ಮ ಚಾನಲ್ನಲ್ಲಿ ಸ್ವಾಗತವಿದೆ. ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಇಂದೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈವ್ ಮೆಡಿಟೇಷನ್ಗೆ ಬನ್ನಿ. ನಮ್ಮ ಅನ್ಸ್ಪೋಕನ್ ಟ್ರುತ್ ಪ್ಲೇಲಿಸ್ಟನ್ನು ಹುಡುಕಿ. ನಮ್ಮ ಚಾನಲ್ನಲ್ಲಿ 20ಕ್ಕಿಂತ ಹೆಚ್ಚು ಪ್ಲೇಲಿಸ್ಟ್ಗಳು ಇವೆ. ಮೆಡಿಟೇಷನ್, ಅನ್ಸ್ಪೋಕನ್ ಟ್ರುತ್, ಫಾರ್ ದಿ ಬಿಗಿನರ್ಸ್ ಮತ್ತು ಇಂಟರ್ವ್ಯೂ ವಿತ್ ಬಾಪೂಜಿ. ಹೀಗೆ 20ಕ್ಕಿಂತ ಹೆಚ್ಚು ಪ್ಲೇಲಿಸ್ಟ್ಗಳಿವೆ. 2000ಕ್ಕಿಂತ ಹೆಚ್ಚು ವಿಡಿಯೋಗಳು ಇವೆ. ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ. ಈ ಜ್ಞಾನವನ್ನು ಜಗತ್ತಿನ ಎಲ್ಲ ಮೂಲೆಗಳಲ್ಲಿ ತಲುಪಿಸಿ. ಕಾರಣ ಸಮಯವನ್ನು ಈಗ ತಿಳಿದುಕೊಳ್ಳುವುದು ಬಹಳವೇ ಮುಖ್ಯವಾಗಿದೆ. ಎಲ್ಲರೂ ಜಾಗೃತರಾಗಿರಿ. ಬೇಹದ್ನ ಪರಂ ಶಾಂತಿ, ಪರಂ ಶಾಂತಿ. परम शांति सोचो, बोलो परम शांति. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की